ಅಂಗಣದಲ್ಲಿ ಸೇರಿರುವ ಕಲಾ ರಸಿಕರಿಗೆಲ್ಲ ನನ್ನ ನಮ್ರ ನಮನ. ಹಾಸ್ಯ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿನಲ್ಲೂ ಹಾಸುಹೊಕ್ಕಾಗಿರುತ್ತೆ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಲಾಂಗ್ ಬ್ಯಾಕ್ ನಾನು ಮದುವೆ ಆದ ಹೊಸರಲ್ಲಿ ನನ್ನ ಹೆಂಡತಿ ಅನ್ನಪೂರ್ಣ ತುಂಬ ಪ್ರೀತಿಯಿಂದ ಕ್ಯಾರೆಟ್ ಹಲ್ವಾ ಮಾಡಿದ್ಲು. ಅದು ಯಾಕೋ ಹದ ಸರಿ ಬರಲಿಲ್ಲ. ನನ್ನ ಹೆಸರು ನೋಡಿದ್ರೆ ಪ್ರಹ್ಲಾದ, ಅದು ಹದನೂ ಸರಿ ಇಲ್ಲ. ಬಟ್ ನಾನೇನು ಮಾಡಿದೆ ಅಂದರೆ, ಇದನ್ನು ಹಾಸ್ಯವಾಗಿ ತೇರಿಸ್ಬೋಣ ಅಂದ್ಬಿಟ್ಟು ಒಂದು ಬರೆದೆ. ಅವಳಿಗೆ ಹೇಳಿದೆ, ನೀ ಮಾಡಿದ ಕ್ಯಾರೆಟ್ ಹಲ್ವಾ ಹಲ್ಲಿಗೆ ಮೆತ್ಕೊಂಡ್ರು, ರುಚಿ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಂತ. ತುಂಬ ಖುಷಿ ಆಯ್ತು. ಈ ಬರವಣಿಗೆ, ಹಾಸ್ಯ ಬರವಣಿಗೆನಲ್ಲಿ ಪನ್ ತುಂಬ ಎಫೆಕ್ಟಿವ್ ಆಗಿ ನಾವು ಬಳಸ್ಬೋದು. ಆ್ಯಕ್ಚುಲಿ ಭಾಷೆ, ಎರಡು ಭಾಷೆಗಳ ನಡುವೆ ಇನ್ನೂ ಚೆನ್ನಾಗಿ ಎಫೆಕ್ಟ್ ಬರುತ್ತೆ. ನಾನು ಕೆಲವೊಂದು ಬರೆದಿದ್ದೀನಿ, ಅದನ್ನು ಓದ್ತೀನಿ ನಾನು. ಮೊದಲನೇದು, ಆ ಕಾಲ ಈ ಕಾಲ ಅಂತ. ಈ ಕಾಲದಲ್ಲಿ ಅದು ಇವತ್ತೆಲ್ಲಾನು ಅಲ್ವಾ, ಆದಾಗ ಏನದು ಈ ಖಾತ, ಈ ಟೆಂಡರು. ಸೊ ಇಂಗ್ಲೀಷ್ ಈ ಕಾಲ, ಆ ಕಾಲ ಈ ಕಾಲ ಅಂತ. ಅಂದಿನ ಮಂದಿ ಬಲು ಗಟ್ಟಿಗರು, ಅಂದಿನ ಮಂದಿ ಬಲು ಗಟ್ಟಿಗರು, ಇಂದಿನ ಜನ ಹಗಲು ಎರಡು ನೆಟ್ಟಿಗರು. ಯಾವ ನೋಡಿದ್ರೆ ನೆಟ್ಟಲ್ಲಿರ್ತಾರೆ. ಇಂದಿನ ಜನ ಹಗಲು ಎರಡು ನೆಟ್ಟಿಗರು. ಅಂದಿನ ಮಂದಿಗೆ ನೆಟ್ಟಗೆ ಬಾಳುವುದೇ ಧ್ಯೇಯ, ಅಂದಿನ ಮಂದಿಗೆ ನೆಟ್ಟಗೆ ಬಾಳುವುದೇ ಧ್ಯೇಯ, ಇಂದಿನವರ ಬಾಳು ನೆಟ್ಟಿಗೆ ಮುಡುಪು ವಿಧೇಯ. ಸ್ಲೇವ್ಸ್ ಆಫ್ ನೆಟ್. ಇಂದಿನವರ ಬಾಳು ನೆಟ್ಟಿಗೆ ಮುಡುಪು ವಿಧೇಯ. ಅಂದಿನ ವ್ಯವಹಾರಗಳೆಲ್ಲ ಅಂಗಡಿ ಕಚೇರಿಗಳಲ್ಲಿ, ಅಂದಿನ ವ್ಯವಹಾರಗಳೆಲ್ಲ ಅಂಗಡಿ ಕಚೇರಿಗಳಲ್ಲಿ, ಇಂದಿನ ವ್ಯವಹಾರಗಳೆಲ್ಲ ಮೊಬೈಲ್ ಆ್ಯಪ್ ಅಂಗಳದಲ್ಲಿ. ಇಂದಿನ ವ್ಯವಹಾರಗಳೆಲ್ಲ ಮೊಬೈಲ್ ಆ್ಯಪ್ ಅಂಗಳದಲ್ಲಿ. ಕ್ಯೂಗಳಲ್ಲಿ ಕಾಲು ನೋಯಿಸಿಕೊಳ್ಳುತ್ತಿದ್ದ ಆ ಕಾಲದಲ್ಲಿ, ಕ್ಯೂಗಳಲ್ಲಿ ಕಾಲು ನೋಯಿಸಿಕೊಳ್ಳುತ್ತಿದ್ದ ಆ ಕಾಲದಲ್ಲಿ, ಈಸಿ ಇ ಪೇಮೆಂಟ್ ಮಾಡುವ ಈ ಕಾಲದಲ್ಲಿ, ಈ ಕ್ಯಾಪಿಟಲ್ ಐ ಮೀನ್ ಇಂಗ್ಲಿಷ್ ಈಸಿ ಪೇಮೆಂಟ್ ಮಾಡುವ ಈ ಕಾಲದಲ್ಲಿ, ಆ ಕಾಲದಲ್ಲಿ ಹಿಗ್ಗಿ ಕುಣಿದರು, ಬಂದೈತೆ ಸುಗಿ ಬಂದೈತೆ, ಬಂದೈತೆ ಸುಗಿ ಬಂದೈತೆ. ಈ ಕಾಲದಲ್ಲಿ ಮಕ್ಕಳು ಹಾಡುವುದು, ಬಂದೈತೆ ಸ್ವಿಗ್ಗಿ ಬಂದೈತೆ, ಬಂದೈತೆ ಸ್ವಿಗ್ಗಿ ಬಂದೈತೆ. ಅಕ್ಕಿ ಉದ್ದಿನ ಬೇಳೆ ನೆನೆಸದೆ, ವಿತೌಟ್ ಸೋಕಿಂಗ್, ಅಕ್ಕಿ ಉದ್ದಿನ ಬೇಳೆ ನೆನೆಸದೆ, ನೆನೆಸಿದಾಗ ಮನೆ ಬಾಗಿಲಿಗೆ ಬರುವುದು ಇಡ್ಲಿ ದೋಸೆ. ಅಕ್ಕಿ ಉದ್ದಿನ ಬೇಳೆ ನೆನೆಸದೆ, ನೆನೆಸಿದಾಗ ಮನೆ ಬಾಗಿಲಿಗೆ ಬರುವುದು ಇಡ್ಲಿ ದೋಸೆ. ಚಪ್ಪಲಿ ಮೆಟ್ಟದೆ ಬಾಯಿ ಚಪ್ಪರಿಸುವುದು ಇಂದಿನವರ ಲಾಲಸೆ ಅಂತ. ಚಪ್ಪಲಿ ಮೆಟ್ಟದೆ ಬಾಯಿ ಚಪ್ಪರಿಸುವುದು ಇಂದಿನವರ ಲಾಲಸೆ. ಪನ್ ಧಾಟಿನಲ್ಲಿ ಕಲಿಗಾಲ ಮಹಿಮೆ ಅಂತ ಬರ್ತಿದೆ. ಇಂಗ್ಲೀಷ್ನ ಹರಿಬರಿ ಅಂತೀವಲ್ಲ ನಾವು, HURRY BURRY, ಹರಿಬರಿ. ವೇರ್ ಆಲ್ವೇಸ್ ಇನ್ ಹರಿಬರಿ. ಹರಿಬರಿಯ ಈ ಕಾಲದಲ್ಲಿ ಬರೀ ಹರಿಯ ಸ್ಮರಣೆಗೆ ಟೈಮಲ್ಲಿ, ಹರಿಬರಿಯ ಈ ಕಾಲದಲ್ಲಿ ಬರೀ ಹರಿಯ ಸ್ಮರಣೆಗೆ ಟೈಮಲ್ಲಿ, ಸ್ವಾರ್ಥ ಸಾರಥಿ ತುಂಬಿರುವಾಗ ಮನೋರಥದಲ್ಲಿ, ಪಾರ್ಥ ಸಾರಥಿಗೆ ಸ್ಥಳದಲ್ಲಿ ಈ ಕಲಿಯುಗದಲ್ಲಿ. ಸ್ವಾರ್ಥ ಸಾರಥಿ ತುಂಬಿರುವಾಗ ಮನೋರಥದಲ್ಲಿ, ಪಾರ್ಥ ಸಾರಥಿಗೆ ಸ್ಥಳದಲ್ಲಿ ಈ ಕಲಿಯುಗದಲ್ಲಿ. ಇನ್ನೊಂದು ಇದೇ ಪನ್ ಧಾಟಿನಲ್ಲಿ ವಾಕ್ ಚಾತುರ್ಯ, ವಾಕ್ ಚಾತುರ್ಯ ಅಂತ. ವಾಕ್ ಚಾತುರ್ಯ ನಮ್ಮ ಸಂಸ್ಕೃತ ಅಥವಾ ಕನ್ನಡದ ವಾಕ್ ಚಾತುರ್ಯ, WALK, ವಾಕ್ ಚಾತುರ್ಯ. ವಾಕ್ ಚಾತುರ್ಯ ನುಡಿಯಾಟ. ವಾಕ್ ಸಂಸ್ಕೃತದ ಕನ್ನಡದ್ದು, ವಾಕ್ ಚಾತುರ್ಯ ಅಂತ ನುಡಿಯಾಟ. WALK ವಾಕ್ ಚಾತುರ್ಯ ನಡೆದಾಟ. ವಾಕ್ ಚಾತುರ್ಯ ನಡೆದಾಟ. ಒಂದರಲ್ಲಿ ಶ್ರಮ ಪಡುವುದು ನಾಲಿಗೆ, ಇನ್ನೊಂದರಲ್ಲಿ ಶ್ರಮ ಉಂಟು ಕಾಲಿಗೆ. ಒಂದರಲ್ಲಿ ಶ್ರಮ ಪಡುವುದು ನಾಲಿಗೆ, ಇನ್ನೊಂದರಲ್ಲಿ ಶ್ರಮ ಉಂಟು ಕಾಲಿಗೆ. ಇನ್ನೊಂದು ಇದೇ ಪಂದಾಟಿನಲ್ಲಿ, ಮುಂಚೆ ನಂತರ ಎಷ್ಟು ಅಂತರ ಅಂತ. ಮುಂಚೆ ನಂತರ ಎಷ್ಟು ಅಂತರ. ಮದುವೆಗೆ ಮುನ್ನ ಆ ಎಂಥ ಚಂದ ನಿನ್ ಮೈ ಬಳುಕಾಟ. ಮದುವೆಗೆ ಮುನ್ನ ಆ ಎಂಥ ಚಂದ ನಿನ್ ಮೈ ಬಳುಕಾಟ. ನಂತರ ತಡೆಯಲಾರೆ ನಿನ್ನದು ಬಲು ಕಾಟ, ತಡೆಯಲಾರೆ ನಿನ್ನದು ಬಲು ಕಾಟ. ಹನಿಮೂನ್ನಲ್ಲಿ ಮಾಧುರ್ಯದ ಯುಗಳ ಗೀತೆ, ಹನಿಮೂನ್ನಲ್ಲಿ ಮಾಧುರ್ಯದ ಯುಗಳ ಗೀತೆ. ನಂತರದ ಮಾತು ಕರ್ಣ ಕಠೋರ ಬೈಗಳ ಗೀತೆ.
ಇದು ಇನ್ನೊಂದು ರೀತಿಯ ಇದಂದ್ರೆ ಪದ ಲಾಸ್ಯ, ಪ್ಲೇಯಿಂಗ್ ವಿತ್ ದ ವರ್ಡ್ಸ್. ಯೋಗ ಆಯೋಗ ಅಂತ ಈ ನಡುವೆ ತುಂಬಾ ಕೇಳ್ತಿರ್ತೀವಿ ನಾವು ಯೋಗದ ಬಗ್ಗೆ. ಆಯೋಗದ ಬಗ್ಗೆನೂ ತುಂಬಾ ಕೇಳ್ತೀವಿ ನಾವೀಗ. ಆಯೋಗ ಅಂದ್ರೆ ಗೊತ್ತಲ್ಲ, ಎನ್ಕ್ವೈರಿ ಕಮಿಷನ್ಸ್. ಆರೋಗ್ಯಕ್ಕೆ ಎಂದು ಮಾಡುತ್ತೇವೆ ಯೋಗ, ಆರೋಗ್ಯಕ್ಕೆ ಎಂದು ಮಾಡುತ್ತೇವೆ ಯೋಗ, ವಿಚಾರಣೆಗೆ ಎಂದು ರಚಿಸುತ್ತದೆ ಸರ್ಕಾರ ಆಯೋಗ, ವಿಚಾರಣೆಗೆ ಎಂದು ರಚಿಸುತ್ತದೆ ಸರ್ಕಾರ ಆಯೋಗ. ಕೈಕಾಲು ನಿಯಂತ್ರಿಸುತ್ತಾ ಮಾಡುತ್ತೇವೆ ಯೋಗ, ಕೈಕಾಲು ನಿಯಂತ್ರಿಸುತ್ತಾ ಮಾಡುತ್ತೇವೆ ಯೋಗ, ಕೈಕಾಲು ಆಡದಂತೆ ಮಾಡುತ್ತದೆ ಆಯೋಗ, ಕೈಕಾಲು ಆಡದಂತೆ ಮಾಡುತ್ತದೆ ಆಯೋಗ. ಬುದ್ಧ ಪ್ರಬುದ್ಧ ಅಂತ. ಆಸೆಯೇ ದುಃಖಕ್ಕೆ ಕಾರಣ ಎಂದು ಸಾರಿದ ಬುದ್ಧ ಆದ ಜಗತ್ ಪ್ರಸಿದ್ಧ. ಆಸೆಯೇ ದುಃಖಕ್ಕೆ ಕಾರಣ ಎಂದು ಸಾರಿದ ಬುದ್ಧ ಆದ ಜಗತ್ ಪ್ರಸಿದ್ಧ. ನಿನ್ನಾಸೆಯೇ ನನ್ನ ದುಃಖಕ್ಕೆ ಕಾರಣ ಎಂದು ನಾನಾದೆ ಇವಳ ಪಾಲಿಗೆ ಕೇವಲ ಅಪ್ರಬುದ್ಧ. ನಿನ್ನಾಸೆಯೇ ನನ್ನ ದುಃಖಕ್ಕೆ ಕಾರಣ ಎಂದು ನಾನಾದೆ ಇವಳ ಪಾಲಿಗೆ ಕೇವಲ ಅಪ್ರಬುದ್ಧ. ಇದು ಇನ್ನೊಂದು, ಹಂಗಿಲ್ಲದ ಹೆಂಗಸರು ಅಂತ. ಇದು ಐ ಮೀನ್ ಇತ್ತೀಚಿನ ಅಥವಾ ಕರೆಂಟ್ ವಿಮೆನ್. ಕಣ್ಣೀರೇ ನೀರಿಗೆ ನೆರವು ಎಂದಾಯಿತು ಹಳೆ ಕಾಲಕ್ಕೆ, ಕಣ್ಣೀರೇ ನೀರಿಗೆ ನೆರವು ಎಂದಾಯಿತು ಹಳೆ ಕಾಲಕ್ಕೆ. ಇಂದಿನ ನಾರಿಯರು ಹಿಂಗಿಲ್ಲ, ಇಂದಿನ ನಾರಿಯರು ಹಿಂಗಿಲ್ಲ, ಇವರಿಗೆ ಗಂಡನ ಹಂಗಿಲ್ಲ. ಇಂದಿನ ನಾರಿಯರು ಹಿಂಗಿಲ್ಲ, ಇವರಿಗೆ ಗಂಡನ ಹಂಗಿಲ್ಲ. ಇವರು ವರಿಸಿದ್ದು ಹುಡುಕಿ ಹುಡುಕಿ, ಇವರು ವರೆಸಿದ್ದು ಹುಡುಕಿ ಹುಡುಕಿ, ನಂತರ ಡೈವರ್ಸಿದ್ದು ಸಿಡುಕಿ ಸಿಡುಕಿ. ಬ್ರಹ್ಮಚಾರಿ ದೃಷ್ಟಿಕೋನ ಅಂತಿದ್ದು, ಒಂದು ಬ್ರಹ್ಮಚಾರಿಯ ಪರ್ಸ್ಪೆಕ್ಟಿವ್ ನಲ್ಲಿ ಬರೆದಿರೋದು ಬ್ರಹ್ಮಚಾರಿ ದೃಷ್ಟಿ ಅಂತ. ಅವನು ಬ್ರಹ್ಮಚಾರಿ ಹೇಳ್ತಾರಂತೆ ಗೃಹಸ್ಥಾಶ್ರಮ ವೃದ್ಧಾಶ್ರಮ, ಗೃಹಸ್ಥಾಶ್ರಮ ವೃದ್ಧಾಶ್ರಮ. ಮದುವೆಗೆ ಮುನ್ನ ಬರೀ ಅಡಿಗೆ ಸಮಸ್ಯೆ, ಮದುವೆಗೆ ಮುನ್ನ ಬರೀ ಅಡಿಗೆ ಸಮಸ್ಯೆ, ಮದುವೆ ನಂತರ ಅಡಿಗಡಿಗೆ ಸಮಸ್ಯೆ, ಮದುವೆ ನಂತರ ಅಡಿಗಡಿಗೆ ಸಮಸ್ಯೆ. ದಾಂಪತ್ಯ ಕಹಿಪತ್ಯ, ದಾಂಪತ್ಯ ಕಹಿಪತ್ಯ, ಕೆಟ್ಟ ಮೇಲೆ ಅರಿವು ಈ ಸತ್ಯ. ದಾಂಪತ್ಯ ಕಹಿಪತ್ಯ, ಕೆಟ್ಟ ಮೇಲೆ ಅರಿವು ಈ ಸತ್ಯ. ಇದಕ್ಕೆ ನಾ ಹಿಡಿದಿರುವುದು ಏಕೆ ಪತ್ನಿ ವ್ರತ, ಏಕೆ ಪತ್ನಿ ವ್ರತ. ಇದು ಕೆಲವು ಸತಿ ನಾವು ಎದುರಿಸುವ ಪರಿಸ್ಥಿತಿ, ಅದರಲ್ಲೂ ಒಂಥರ ಹಾಸ್ಯ ಇರಬಹುದು. ಅದು ಅಫ್ಕೋರ್ಸ್ ನಾವು ಅದು ಬಳಸ್ಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ನೊಂದಿರೋರು ಇರ್ಬೋದು, ಅದ್ರ ಮೇಲೆ ನಾವು ಹಾಸ್ಯ ಮಾಡೋದು ಒಳ್ಳೇದಲ್ಲ. ಬಟ್ ಕೆಲವು ಸತಿ ಆ ಪರಿಸ್ಥಿತಿನ ಹೈಲೈಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಾನು ಅಗ್ರಿಕಲ್ಚರ್ ಡಿಗ್ರಿ ಮಾಡೋದ್ರಿಂದ ಕೆಲವು ಸತಿ ಫಾಲೋ ಮಾಡ್ತಾ ಇರ್ತೀನಿ. ಕೃಷಿ ಮಾರುಕಟ್ಟೆ ಬೆಲೆಗಳು ಅದೆಲ್ಲ ತುಂಬ ಕಷ್ಟಪಡ್ತಾರೆ ರೈತರೆಲ್ಲ. ಕೃಷಿ ಮಾರ್ಕೆಟು ಬಿಕ್ಕಟ್ಟು ಅಂತ ಬರೆದಿರೋದು ಇದು. ಕಷ್ಟಪಟ್ಟು ಬೆಳೆದ ಫಸಲು ಸೇರಿತು ಕೃಷಿ ಮಾರುಕಟ್ಟೆ, ಕಷ್ಟಪಟ್ಟು ಬೆಳೆದ ಫಸಲು ಸೇರಿತು ಕೃಷಿ ಮಾರುಕಟ್ಟೆ. ಸಿಕ್ಕ ಬೆಲೆ ಕಂಡು ಕಂಗೆಟ್ಟ ರೈತ, ಸಿಕ್ಕ ಬೆಲೆ ಕಂಡು ಕಂಗೆಟ್ಟ ರೈತ ಹೇಳಿದ ಅಯ್ಯೋ ನಾ ಮಾರಿ ಕೆಟ್ಟೆ. ಕಂಗೆಟ್ಟ ರೈತ ಹೇಳಿದ ಅಯ್ಯೋ ನಾ ಮಾರಿ ಕೆಟ್ಟೆ. ಇದು ಇನ್ನೊಂದು ಪರಿಸ್ಥಿತಿ. ಇವತ್ತಿನ ಚಿನ್ನದ ಬೆಲೆ ಅಫ್ಕೋರ್ಸ್ ಎಲ್ರಿಗೂ ಸಿಕ್ಕಾಪಟ್ಟೆ ಗಾಬರಿ ತಂದಿದೆ. ಏನು ದಿನಕ್ಕೆ ಮೇಲೆ ಹೋಗಿ ಆಕಾಶಕ್ಕೆ ಹೊರಟೋಗಿದೆ. ಸೊ ಅದಕ್ಕೆ ಒಬ್ಬ ಗಂಡ ತುಂಬ ಉಪಾಯವಾಗಿ ಹೆಂಡತಿಗೆ ಹೇಳ್ತೇನೆ, ನನ್ನ ಚಿನ್ನ ಅಂತ, ನನ್ನ ಮುದ್ದಿನ ಮಡದಿ ಹಿಂಗ್ಯಾಕೆ ನೀ ಹಠ ಹಿಡ್ದಿ, ನನ್ನ ಮುದ್ದಿನ ಮಡದಿ ಹಿಂಗ್ಯಾಕೆ ನೀ ಹಠ ಹಿಡ್ದಿ. ಅವರ ಮನೆಯಲ್ಲಿದ್ರು ನೀ ಚಿನ್ನ, ಅವರ ಮನೆ ಬೋಯುವಾರ್, ಅವರ ಮನೆಯಲ್ಲಿದ್ರು ನೀ ಚಿನ್ನ, ತವರ್ ಮನೆಗೆ ಹೋದ್ರು ಅಪ್ಪಟ ಚಿನ್ನ, ತವರ್ ಮನೆಗೆ ಹೋದ್ರು ಅಪ್ಪಟ ಚಿನ್ನ. ಗ್ರಾಮ್ಗೆ 15,000 ಒಡವೆ, ಗ್ರಾಮ್ಗೆ 15,000 ಒಡವೆ, ಬೇಡ ನಿನಗೆ ಇದರ ಗೊಡವೆ. ಇನ್ನೊಂದು ನಾರಿ ಭೀತಿ ಅಂತ. ಕೆಲವು ಗಂಡಸರಿಗೆ ಮದುವೆ ಮುಂಚೆನೆ ಹೆಂಗಸರು ಅಂದ್ರೆ ಒಂಥರ ಏನೋ ಒಂದು ಭಯ, ಭೀತಿ, ಟೆನ್ಷನ್ ಇರುತ್ತೆ. ಸೊ ಅಂಥವನು ಮದುವೆಗೆ ಮುನ್ನ ನಾರಿ ಅಂದರೆ ಇವನಿಗೆ ಒಂದು ರೀತಿ, ಏನೋ ಒಂಥರ. ಮದುವೆಗೆ ಮುನ್ನ ನಾರಿ ಅಂದರೆ ಇವನಿಗೆ ಒಂದು ರೀತಿ,
ಮದುವೆ ನಂತರ ನಾನು ರೀ ಎಂದರೆ ಭಯ ಭೀತಿ. ಮದುವೆ ನಂತರ ನಾನು ರೀ ಎಂದರೆ ಭಯ ಭೀತಿ. ಇನ್ನೊಂದು, ನಾವು ಟೆಕ್ನಾಲಜಿಯಿಂದ ದೂರ ಇರಕ್ಕೆ ಸಾಧ್ಯ ಇಲ್ಲ. ಟೆಕ್ನಾಲಜಿ ನಮ್ಮ ಬದುಕನ್ನು ಬದಲಾಯಿಸ್ತಾನೆ ಇರುತ್ತೆ. ಇದರ ಒಂದು ಸುತ್ತಿನಲ್ಲಿ ಹಾಸ್ಯ ಹೆಂಗೆ ಇದಾಗ್ಬೋದು ಅಂತ ಇದೊಂದು ಸಣ್ಣದಾಗಿ ಬರ್ದಿದ್ದೀನಿ. ಈ ನಡುವೆ ಎಲ್ಲರೂ ಎ ಅಂತ ಹೇಳ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಅಂತ. ಅದು ಅಫ್ಕೋರ್ಸ್ ನಾವು ಕನ್ನಡದಲ್ಲಿ ಐ ಅಂತ ಅನ್ಕೋಬೋದು, AI ಅನ್ನೋದನ್ನು ಐ ಅಂತ. ಸೊ ಇದಕ್ಕೆ ಶೀರ್ಷಿಕೆ AI ಅಯ್ಯೋ ಅಯ್ಯಯ್ಯೋ ಅಂತ. ಅಯ್ಯೋ ಅಯ್ಯಯ್ಯೋ ಅಂತ. ನಮ್ಮ ಇಂದಿನ ಜೀವನದ ಸೂತ್ರಧಾರಿ ಆಕಾಶದಲ್ಲಿ ಎಲ್ಲೋ ಇಲ್ಲ. ನಮ್ಮ ಇಂದಿನ ಜೀವನದ ಸೂತ್ರಧಾರಿ ಆಕಾಶದಲ್ಲಿ ಎಲ್ಲೋ ಇಲ್ಲ. ಅಂಗೈಯಲ್ಲಿ ರಾರಾಜಿಸುವ ಮೊಬೈಲ್ನಲ್ಲೇ ಅಡಗಿರುವನಲ್ಲ. ಅಂಗೈಯಲ್ಲಿ ರಾರಾಜಿಸುವ ಮೊಬೈಲ್ನಲ್ಲೇ ಅಡಗಿರುವನಲ್ಲ. ಕಿಟಕಿಯ ಕಂಬಿ ಮುರಿದು ಬರುವುದಿಲ್ಲ ಕಳ್ಳ. ಕಿಟಕಿಯ ಕಂಬಿ ಮುರಿದು ಬರುವುದಿಲ್ಲ ಕಳ್ಳ. ವಿಂಡೋಸ್ MS ವಿಂಡೋಸ್ನಿಂದ ಬಂದು ದೋಚುತ್ತಾರೆ ಖಾತೆಗಳನ್ನೆಲ್ಲ. ವಿಂಡೋಸ್ನಿಂದ ಬಂದು ದೋಚುತ್ತಾರೆ ಖಾತೆಗಳನ್ನೆಲ್ಲ. ನೆಟ್ಟಿನ ತುಂಬಾ ಬರವಣಿಗೆ ಮೆರವಣಿಗೆ. ಹೌ ಮೆನಿ ಥಿಂಗ್ಸ್ ಯು ವಿಲ್ ಫೈಂಡ್ ವೆನ್ ಯು ಗೋ ಟು ದ ನೆಟ್. ಯಾರು ಬರೆದಿದ್ದೋ ಏನು ಗೊತ್ತಿರಲ್ಲ. ನೆಟ್ಟಿನ ತುಂಬಾ ಬರವಣಿಗೆ ಮೆರವಣಿಗೆ. ಸಾಹಿತಿ ಇಲ್ಲದ ಸಾಹಿತ್ಯ ಇದು ಬಗೆ. ಸಾಹಿತಿ ಇಲ್ಲದ ಸಾಹಿತ್ಯ ಇದು ಬಗೆ. ಹಬ್ಬಿದೆ ಸುಳ್ಳು ಸುದ್ದಿಗಳ ಸರಮಾಲೆ. ಹಬ್ಬಿದೆ ಸುಳ್ಳು ಸುದ್ದಿಗಳ ಸರಮಾಲೆ. ಸತ್ಯ ಸತ್ತು ಸೇರಿದೆ ಯಾರೂ ಕಾಣದ ಮೂಲೆ. ಸತ್ಯ ಸತ್ತು ಸೇರಿದೆ ಯಾರೂ ಕಾಣದ ಮೂಲೆ. ಒಂದು ಕಾಲಕ್ಕೆ ಗೌರವದ ಪಟ್ಟ 500. ಎಸ್ಪೆಷಲಿ ನಮ್ಮ ಹಳ್ಳಿಗಳ ಕಡೆ ಹೇಳೋರು 500 ಬಂದ್ರು ಅಂತ. ಒಂದು ಕಾಲಕ್ಕೆ ಗೌರವದ ಪಟ್ಟ 500. ಈಗ ಏರಿದ್ದಾರೆ ಗೌರವದ ಅಟ್ಟ A500. ತುಂಬಾ ಧನ್ಯವಾದಗಳು. ಒಂದ್ಸರಿ ನನ್ನ ಗೆಳೆಯ ಗುಂಡಿರಾಜ್ ತುಂಬಾ ನನಗೆ ಉತ್ತೇಜನ ಕೊಟ್ಟು ಕೆಲವೆಲ್ಲ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಚಿರಋಣಿ. ನಾನು ಒಂದ್ಸರಿ ಶಾಂತವಾಗೆಲ್ಲ ಕೇಳಿ ಚಪ್ಪಾಳೆ ಹೊಡೆದಿದ್ದು ನೀವೆಲ್ಲ.